Come on children, let us examine the electric field to the left in between the plates and to the right of the parallel plates. ಈಗ ಎರಡು ಪ್ಲೇಟ್ನ ತೊಗೊಂಡಿದ್ದೀವಿ. ಓಕೆ, ಸೊ these are the two plates. Both of the plates are positively charged. ಈಗ ನೋಡ್ತಾ ಇದ್ದೀರಲ್ವಾ, ಈ ಥರ ಪ್ಲೇಟ್ ಇದೆ. ಈ ಪ್ಲೇಟನ್ನು ಪ್ಯಾರಲ್ ಆಗಿ ಇಟ್ಟಿದ್ದೀನಿ. ಈ ಪ್ಯಾರಲ್ ಆಗಿರೋ ಪ್ಲೇಟಲ್ಲಿ ಇದರಲ್ಲೂ ಪಾಸಿಟಿವ್ ಚಾರ್ಜ್ ಇದೆ, ಇದರಲ್ಲೂ ಪಾಸಿಟಿವ್ ಚಾರ್ಜ್ ಇದೆ. Now we are going to calculate what is the electric field at this point and this point. We are going to examine it. So we know in the applications of Gauss law we have studied that if you consider a plate, charged plate, what is the electric field? This is the charged plate, negative or positive, anything is fine. Okay, so what is the electric field outside the charged plate? That is, electric field is equal to sigma divided by what? 2 epsilon naught, where sigma is the charge density on the plate divided by 2 epsilon naught. Am I clear with this concept? Okay, so ನಮಗೆ ಯಾವುದೇ ಪ್ಲೇಟ್ ಆಚೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಗೊತ್ತಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು sigma by 2 epsilon naught, where sigma is the surface charge density. Am I clear with this? Okay, so ಈಗ ನಾವೀಗ ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ಎಷ್ಟೆಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಸ್ಟಡಿ ಮಾಡೋಣ ಮಕ್ಕಳ. Now this plate, okay, this plate, ಈ ಪ್ಲೇಟಿಂದ ಬರೋ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ನ ನಾನು ರೆಡ್ಡಲ್ಲಿ ಮಾರ್ಕ್ ಮಾಡಿರ್ತೀನಿ. ಓಕೆ, ನೋಡಿ ಇಲ್ಲಿ ಲೆಫ್ಟ್ ಸೈಡಿಗೆ ಈ ಸೈಡಿಗೆ ಬಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದ್ದರೆ ನೆಗೆಟಿವ್ ಹಾಕೋಣ, ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇದ್ದರೆ ಪಾಸಿಟಿವ್ ಹಾಕೋಣ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಲಿರೋ ಎಲೆಕ್ಟ್ರಿಕ್ ಫೀಲ್ಡು ಪಾಸಿಟಿವ್ ಹಾಕೋಣ, ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್. ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ನೆಗೆಟಿವ್ ಹಾಕೋಣ. ತುಂಬ ಸಿಂಪಲ್ ಡಿರೈವೇಷನ್, ಕಾಂಪ್ಲೆಕ್ಸ್ ಇಲ್ಲ ಇದು. ಓಕೆ, ನೌ ಲುಕ್ ಹಿಯರ್, ಇದು ಈ ಪಾಯಿಂಟಲ್ಲಿ, ಈ ರೀಜನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡಿದೆ. ಯಾವ ಡೈರೆಕ್ಷನ್ ಇದೆ ಎಲೆಕ್ಟ್ರಿಕ್ ಫೀಲ್ಡ್? ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿದೆ. ಸೊ ಇ ಇಸ್ ಈಕ್ವಲ್ ಟು ಮೈನಸ್ ಸಿಗ್ಮಾ 1 divided by 2 epsilon naught. ಮೈನಸ್ ಯಾಕೆ ಆಗ್ತದೆ? ಈ ಪ್ಲೇಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಐ ಮೀನ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಸರ್, ವಾಟ್ ಈಸ್ ಸಿಗ್ಮಾ 1? ಸಿಗ್ಮಾ ಈಸ್ ದಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಫ್ ಪ್ಲೇಟ್, ದಿಸ್ ಪ್ಲೇಟ್. Similarly, for this plate we will take sigma 2. Sigma 2 is what? Surface charge density of this plate. What is surface charge density? Charges per area. Okay, ಒಂದು ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಇನ್ನೊಂದು ನಾವು ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಅಲ್ಲಿ ಚೆಕ್ ಮಾಡಬೇಕು. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಪ್ಲಸ್ ಸಿಗ್ಮಾ 1 ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಸರ್, ಪ್ಲಸ್ ಯಾಕೆ ಹಾಕಿದ್ರಿ? ನೋಡಿ, ಇಲ್ಲಿ ಇದು ಪಾಸಿಟಿವ್ ಪ್ಲೇಟ್ ಆಗಿರೋದ್ರಿಂದ ಇದ್ರ ಔಟ್ವರ್ಡ್ಸ್ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕ್ರಿಯೇಟ್ ಆಗ್ತಿರೋ ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಇದೆ, ಸೊ ಪಾಸಿಟಿವ್ ಹಾಕಿದ್ದೀನಿ. ಇದು ಈ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನಲ್ಲಿ ನೆಗೆಟಿವ್ ಎಕ್ಸ್ ಆಕ್ಸಿಸಲ್ಲಿದೆ, ಮೈನಸ್ ಹಾಕಿದ್ದೀನಿ. ಇಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ? ಈ ಪಾಯಿಂಟಲ್ಲೂ ಇದ್ರ ಎಲೆಕ್ಟ್ರಿಕ್ ಫೀಲ್ಡ್ನ ಬರೆಯೋಣ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇದ್ರದ್ದು ನೋಡಿ, ಪಾಸಿಟಿವ್ ಡೈರೆಕ್ಷನಲ್ಲಿದೆ. ಸೊ ಸಿಗ್ಮಾ 1 ಪ್ಲಸ್ ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ನಾವು ಈ ರೀಜನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಈ ರೀಜನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, ಈ ರೀಜನಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಲ್ಲ ರೀಜನಲ್ಲೂ ಈ ಪ್ಲೇಟಿಂದ ಎಷ್ಟು ಬರುತ್ತೆ ಅಂತ ಬರ್ದಿದ್ದೀನಿ ಮಕ್ಕಳ. ಸೊ ನಾವು ಈ ಪ್ಲೇಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತಲ್ವ, ಅದನ್ನು ನಾನು ಈ ಥರ ಬರಿತೀನಿ. ನೋಡಿ, ಇಲ್ಲಿ ಒಂದು ಈ ರೀಜನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಆಗ್ತಾ ಇದೆ. ಎಷ್ಟು ಕ್ರಿಯೇಟ್ ಆಗ್ತಾ ಇದೆ? ಹಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಈಸ್ ಈಕ್ವಲ್ ಟು ಡ್ಯೂ ಟು ದಿಸ್ ಪ್ಲೇಟ್ ಬಿ ಅಂತ ಇಟ್ಕೊಳ್ಳೋಣ ಇದನ್ನು. ಸೊ ಸಿಗ್ಮಾ 2 surface charge density of this plate divided by 2 epsilon naught. In between the plates ಎಷ್ಟಿದೆ? In between the plates EB is equal to, ನೋಡಿ, ನೆಗೆಟಿವ್ ಡೈರೆಕ್ಷನ್. ಈ ಪ್ಲೇಟ್ ಈ ಕಡೆನೂ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡುತ್ತೆ, ಇದು ನೆಗೆಟಿವ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಹಾಗೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಮೈನಸ್ ಸಿಗ್ಮಾ 2 is surface charge density of this plate divided by 2 epsilon naught. ಈಗ ಇಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಈ ಪಾಯಿಂಟಲ್ಲಿ ಯಾವ ಥರ ಪ್ರೊಡ್ಯೂಸ್ ಮಾಡುತ್ತೆ? ಈ ಡೈರೆಕ್ಷನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಡೈರೆಕ್ಷನ್ ಹೋಗಿರೋ ಎಲೆಕ್ಟ್ರಿಕ್ ಫೀಲ್ಡ್ ಏನು? ನೆಗೆಟಿವ್. ಸೊ ಇ ಬಿ ಇಸ್ ಈಕ್ವಲ್ ಟು ಮೈನಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಈ ಎಲೆಕ್ಟ್ರಿಕ್ ಫೀಲ್ಡ್ಗಳಿಗೆ ಸಿಗ್ಮಾ ಎ ಅಂತ ಹಾಕೋಣ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಈ ಪ್ಲೇಟ್ ಇಂದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ಗಳಿದೆಯಲ್ಲ ಅದೆಲ್ಲ ಎ ಅಂತ ಹಾಕೋಣ. ಸೊ ಇ ಎ, ದಿಸ್ ಈಸ್ ಆಲ್ಸೋ ಇ ಎ, ದಿಸ್ ಈಸ್ ಆಲ್ಸೋ ಇ ಎ. ಓಕೆ, ನಾವು ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ what is the resultant electric field outside left. This is outside right, this is inside the plates. Okay, left, e direction, left, outside the plates, left. Okay, resultant electric field ER is equal to, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದಿದೆ? ಇ ಎ ಮತ್ತು ಇ ಬಿ ಎರಡನ್ನೂ ಆ್ಯಡ್ ಮಾಡೋಣ. ಇ ಎ
ಪ್ಲಸ್ ಇ ಬಿ. ತುಂಬ ಸುಲಭ ಇದೆ. ಇ ಎ ಎಷ್ಟು? ಮೈನಸ್ ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇ ಬಿ ಎಷ್ಟು? ಮೈನಸ್ ಸಿಗ್ಮಾ 2 ಡಿವೈಡ್ ಬೈ 2 ಇ ಎಪ್ಸಿಲಾನ್ ನಾಟ್. ಇಲ್ಲಿ ಮೈನಸ್ ಆಚೆ ತೆಗಿಬೋದಲ್ವಾ? ಮೈನಸ್ ಆಚೆ ತೆಗೆದೆ ಇನ್ನೇನು ಆಚೆ ತೆಗಿಬೋದು? 1/2 ಎಪ್ಸಿಲಾನ್ ನಾಟ್. ಸೊ 1/2 ಎಪ್ಸಿಲಾನ್ ನಾಟ್ ಆಚೆ ತೆಗೆದ್ರೆ ಏನು ಉಳಿತು? ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಮೈನಸ್ 1/2 ಎಪ್ಸಿಲಾನ್ ನಾಟ್ ಇಂಟು ಸಿಗ್ಮಾ 1 ಈಸ್ ಮೈನಸ್ ಸಿಗ್ಮಾ 1/2 ಎಪ್ಸಿಲಾನ್ ನಾಟ್. ಅಗೇನ್ ಈ ಟರ್ಮ್ ಇದಕ್ಕೆ ಮಾಡಿದರೆ ಈ ಟರ್ಮ್ ಬರುತ್ತೆ. ಸೊ ದಿಸ್ ಈಸ್ ಲೆಫ್ಟ್. ಎರಡೂ ಕೂಡ ಪಾಸಿಟಿವ್ಲಿ ಚಾರ್ಜ್ ಆಗಿದ್ದಾಗ ಲೆಫ್ಟ್ ಔಟ್ಸೈಡ್ ಇಷ್ಟು ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡು. ದಿಸ್ ಈಸ್ ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇನ್ ಬಿಟ್ವೀನ್ ದ ಪ್ಲೇಟ್ಸ್, ಇನ್ ಬಿಟ್ವೀನ್ ಪ್ಲೇಟ್ಸ್ ಎಷ್ಟು ಬರುತ್ತೆ ನೋಡೋಣ. ಓಕೆ, ಸೊ ಇವೆರಡು ರಿಸಲ್ಟೆಂಟ್ನ ಆ್ಯಡ್ ಮಾಡೋಣ. ಇನ್ ಬಿಟ್ವೀನ್ ಪ್ಲೇಟ್ಸ್ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ? ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇದನ್ನು ಆ್ಯಡ್ ಮಾಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಇ ಎ, ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಆರ್ ಇಸ್ ಈಕ್ವಲ್ ಟು ಇ ಎ ಪ್ಲಸ್ ಇ ಬಿ. ಓಕೆ, ಇ ಎ ಪ್ಲಸ್ ಇ ಬಿ. ಇನ್ ಬಿಟ್ವೀನ್ ಇರೋದು ಎಲೆಕ್ಟ್ರಿಕ್ ಫೀಲ್ಡ್ ಇವೆರಡನ್ನ ಆ್ಯಡ್ ಮಾಡೋದು ನಮ್ಗೆ ರಿಸಲ್ಟೆಂಟ್ ಸಿಗುತ್ತೆ. ಸೊ ಇ ಆರ್ ಇಸ್ ಈಕ್ವಲ್ ಟು ಇ ಎ ಅಂದರೆ ಎಷ್ಟಿದೆ? ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇದು ಮೈನಸ್ ಇದೆ. ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಏನು ಕಾಮನ್ ತೆಗಿಬೋದು ಮಕ್ಕಳ? 1/2 ಎಪ್ಸಿಲಾನ್ ನಾಟ್. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದೀಸ್ ಟು ಪ್ಲೇಟ್ಸ್ ಬಿಕಮ್ಸ್ 1/2 ಎಪ್ಸಿಲಾನ್ ನಾಟ್ ಸಿಗ್ಮಾ 1 ಮೈನಸ್ ಸಿಗ್ಮಾ 2. ಕ್ಲಿಯರ್? ಈಗ ಔಟ್ಸೈಡ್ ರೈಟ್, ಈ ರೈಟ್ ಸೈಡಲ್ಲಿ ರೈಟ್ ಔಟ್ಸೈಡ್ ಎಷ್ಟಿದೆ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ನೋಡೋಣ. ಓಕೆ, ಇಲ್ಲೂ ಕೂಡ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು? ಇ ಎ ಪ್ಲಸ್ ಇ ಬಿ. ಇ ಎ ಪ್ಲಸ್ ಇ ಬಿ. ಇ ಆರ್ ಇಸ್ ಈಕ್ವಲ್ ಟು ಇ ಎ ಎಷ್ಟಿದೆ? ಎರಡೂ ಕೂಡ ಪಾಸಿಟಿವ್ ಇದೆ, ಎರಡೂ ಈ ಡೈರೆಕ್ಷನ್ ಹೋಗ್ತಾ ಇದೆ. ಸೊ ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ಇ ಆರ್ ಇಸ್ ಈಕ್ವಲ್ ಟು 1/2 ಎಪ್ಸಿಲಾನ್ ನಾಟ್ ಕಾಮನ್ ತೆಗೆದ್ರೆ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2. ಸೊ ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ಔಟ್ಸೈಡ್ಗೆ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್? ಈ ರೀಜನ್ ಲೆಫ್ಟಲ್ಲಿ ಮೈನಸ್ 1/2 ಎಪ್ಸಿಲಾನ್ ನಾಟ್ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2. ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಎಷ್ಟಿದೆ ರಿಸಲ್ಟೆಂಟ್? 1/2 ಎಪ್ಸಿಲಾನ್ ನಾಟ್ ಸಿಗ್ಮಾ 1 ಮೈನಸ್ ಸಿಗ್ಮಾ 2. ಔಟ್ಸೈಡ್ ರೈಟ್ಗೆ ಎಷ್ಟಿದೆ? 1/2 ಎಪ್ಸಿಲಾನ್ ನಾಟ್ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2. ಇದು ಪಾಸಿಟಿವ್ ಚಾರ್ಜ್ ಆಗಿರೋದ್ರಿಂದ ಈ ಥರ ಬಂದಿದೆ. ನೆಗೆಟಿವ್ ಚಾರ್ಜ್ ಆದರೆ ಇಲ್ಲಿರೋ ಸೈನ್ಸ್ಗಳೆಲ್ಲ ರಿವರ್ಸಲ್ ಆಗುತ್ತೆ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ electric field in between the plates and outside the plates where plates are oppositely charged. Next topic I'll discuss. Come, let's examine electric field in between the plates, outside the plates in case of two oppositely charged plates. Opposite ಆಗಿ ಚಾರ್ಜ್ ಆಗಿದೆ ಪ್ಲೇಟ್ಸ್. ಸೊ ಇದರಿಂದ ಬರೋ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲದನ್ನು ನಾನು ಈ ಥರ ಮಾರ್ಕ್ ಮಾಡ್ತೀನಿ. ಆಲ್ವೇಸ್ ರಿಮೆಂಬರ್ ದ ರೂಲ್. ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈಸ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಹೋಗ್ತಾ ಇದ್ದರೆ ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಲಿ ಪಾಸಿಟಿವ್ ತೊಗೊಳ್ಳೋ ಎಲೆಕ್ಟ್ರಿಕ್ ಫೀಲ್ಡ್ನ. ಅದೇ ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಹೋಗ್ತಿದ್ರೆ ನೆಗೆಟಿವ್ ತೊಗೊಳ್ಳೋಣ. ಓಕೆ, ಜಸ್ಟ್ ಟು ಎನ್ಶೂರ್ ಇಟ್ಸ್ ಡೈರೆಕ್ಷನ್. Okay, this is the plate. We need to examine electric field here, here and here. So I'm going to write what is the electric field due to this positively charged plate. E point alli, look here, this is a positively charged plate. So idenagutte perpendicularly outwards with electric field. Let me take sigma 1 as the surface charge density of this plate and sigma 2 as surface charge density of this plate. Okay. So what is the electric field over here? Electric field ಯಾವ ಡೈರೆಕ್ಷನ್ ಇದೆ? ಎಲೆಕ್ಟ್ರಿಕ್ ಫೀಲ್ಡ್ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ಕಾಣ್ತಾ ಇದೆ. ಸೊ ಮೈನಸ್ ಸಿಗ್ಮಾ 1 ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಓಕೆ, ಈ ರೀಜನಲ್ಲಿ ಇದರ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ? ಇ ಇಸ್ ಈಕ್ವಲ್ ಟು ನೋಡಿ ಡೈರೆಕ್ಷನ್ ಪಾಸಿಟಿವ್ ಎಕ್ಸ್ ಕಡೆ ಹೋಗ್ತಿರೋದ್ರಿಂದ ಪ್ಲಸ್ ಸಿಗ್ಮಾ 1 ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. ಈ ರೀಜನಲ್ಲಿ ಎಷ್ಟಿದೆ ಇಲ್ಲಿಂದ ಬರ್ತಿರೋ ಎಲೆಕ್ಟ್ರಿಕ್ ಫೀಲ್ಡು? ಬರೆಯೋಣ ಇದನ್ನ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಪಾಸಿಟಿವ್ ಡೈರೆಕ್ಷನ್ ಹೋಗ್ತಿರೋದ್ರಿಂದ ಸೊ ಪಾಸಿಟಿವ್ ತಗೊಳ್ಳೋಣ. ಸೊ ಸಿಗ್ಮಾ 1 ಡಿವೈಡೆಡ್ ಬೈ 2 ಎಪ್ಸಿಲಾನ್ ನಾಟ್. Look here, this is negatively charged plate. So direction of electric field is inwards. ಪ್ಲೇಟ್ ಅಥವಾ ಯಾವುದೇ ಬಾಡಿ ನೆಗೆಟಿವ್ಲಿ ಚಾರ್ಜ್ ಆಗಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ ಇರುತ್ತೆ ಟುವರ್ಡ್ಸ್ ದ ಬಾಡಿ, ಇಂಟು ದ ಬಾಡಿ ಇರುತ್ತೆ. ಸೊ ಈ ಬಿ ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಪ್ಲೇಟ್ ಬಿ ಈಸ್ ಮೈನಸ್ ಅಲ್ಲ ಪ್ಲಸ್. ಯಾಕೆ? ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಯಾವ ಥರ ಇದೆ? ಪಾಸಿಟಿವ್ ಎಕ್ಸ್ ಆಕ್ಸಿಸಲ್ಲಿದೆ. ಸೊ
ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಓಕೆ, ಈ ಪಾಯಿಂಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಇರುತ್ತೆ, ಈ ಪಾಯಿಂಟಿಂದ ಇದ್ರೊಳಗೆ ಹೋಗ್ತಾ ಇರುತ್ತೆ. ಯಾಕೆ, ಇದು ನೆಗೆಟಿವ್ಲಿ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಟುವರ್ಡ್ಸ್ ದ ಪ್ಲೇಟ್. ಸೊ ಇಯರ್ ಇ ಬಿ ಇಸ್ ಈಕ್ವಲ್ ಟು, ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಟಿವ್ ಡೈರೆಕ್ಷನ್ ಇರೋದ್ರಿಂದ ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ದೆನ್ ಈಗ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ, ಡ್ಯೂ ಟು ಈ ರೀಜನಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್ ಪ್ಲೇಟ್ ಬಿಯಿಂದ, ನೋಡಿ ಡೈರೆಕ್ಟೆಡ್ ಇನ್ವರ್ಡ್ಸ್. ನೆಗೆಟಿವ್ ಚಾರ್ಜ್ ಆಗಿರೋ ಪ್ಲೇಟ್ ಆಗಿ ನೆಗೆಟಿವ್ಲಿ ಚಾರ್ಜೆಡ್ ಪ್ಲೇಟ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡೈರೆಕ್ಟೆಡ್ ಇನ್ವರ್ಡ್ಸ್. ಸೊ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ಲಿ ಹೋಗ್ತಿರೋದ್ರಿಂದ ಇದನ್ನು ನಾವೇನು ತೊಗೋಬೇಕು, ಮೈನಸ್ ತೊಗೋಬೇಕು. ಮೈನಸ್ ಈ ಡೈರೆಕ್ಷನ್ ಹೋಗ್ತಿದೆ, ಮೈನಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ಈ ರೀಜನಲ್ ಎಲೆಕ್ಟ್ರಿಕ್ ಫೀಲ್ಡು ಗೊತ್ತಿದೆ ನಮಗೆ, ಈ ರೀಜನಲ್ ಎಲೆಕ್ಟ್ರಿಕ್ ಫೀಲ್ಡು ಗೊತ್ತು, ಈ ರೀಜನಲ್ ಎಲೆಕ್ಟ್ರಿಕ್ ಫೀಲ್ಡು ಗೊತ್ತು. ಸೊ ನಾವಿವಾಗ ಎಲೆಕ್ಟ್ರಿಕ್ ಫೀಲ್ಡ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ದಿಸ್ ಪಾಯಿಂಟ್ ರೈಟ್ ಸೈಡ್ ಹಿಯರ್, ರೈಟ್ ಸೈಡ್, ರೈಟ್ ಔಟ್ ಸೈಡ್, ರೈಟ್ ಇದು ಅಲ್ಲ ಲೆಫ್ಟ್, ಸಾರಿ ಇದು ಲೆಫ್ಟ್, ನನಗೆ ಲೆಫ್ಟ್. ಓಕೆ, ನಾವು look here, resultant electric field ER is equal to EA plus EB, EA plus EB. ಓಕೆ, ಸೊ ನೋಡಿ ಇಲ್ಲಿ ಆ್ಯಡ್ ಮಾಡೋಣ. ER is equal to minus sigma 1 divided by 2 epsilon naught, then plus sigma 2 divided by 2 epsilon naught. So this is the electric field. If sigma 1 is equal to sigma 2 is equal to sigma, ಅಂದರೆ ಇದ್ರ ಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆಯೋ ಇದ್ರ ಮೇಲೂ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಷ್ಟೇ ಇದ್ದರೆ, ದ ಮೀನಿಂಗ್ ಅಂದರೆ ಎರಡೂ ಪ್ಲೇಟ್ ಯೂನಿಫಾರ್ಮ್ ಆಗಿ ಚಾರ್ಜ್ ಆಗಿದ್ದರೆ, ಈಕ್ವಲ್ ಅಮೌಂಟ್ ಆಫ್ ಚಾರ್ಜ್ ಇದ್ದರೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ 1 ಇಸ್ ಇಕ್ವಲ್ ಟು ಸಿಗ್ಮಾ 2 ಇಸ್ ಇಕ್ವಲ್ ಟು ಸಿಗ್ಮಾ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ, 0. ಯಾವ ಕಂಡೀಷನಲ್ಲಿ 0 ಆಗುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಯಾವಾಗ 0 ಆಗುತ್ತೆ, ಎರಡೂ ಪ್ಲೇಟ್ಗಳಲ್ಲಿ ಸೇಮ್ ಚಾರ್ಜ್ ಇರಬೇಕು. ಓಕೆ, ನೆಕ್ಸ್ಟ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್, ಇದನ್ನು ತುಂಬ ನೀಟಾಗಿ ನೆನ್ಪಿಟ್ಕೊಳ್ಳಿ. ಕೆಪಾಸಿಟರ್ ಸ್ಟಡಿ ಮಾಡಬೇಕಾದ್ರೆ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಟಕ್ ಅಂತ ಆ ಡಿರೈವೇಷನ್ ಈಸಿಯಾಗಿ ಮಾಡಿಬಿಡೋದು. ಈಗ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ ಇಕ್ವಲ್ ಟು ಇ ಎ. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಎರಡನ್ನೂ ಆ್ಯಡ್ ಮಾಡಿ, ಇ ಎ ಪ್ಲಸ್ ಇ ಬಿ. ಓಕೆ, ಇ ಆರ್ ಇಸ್ ಈಕ್ವಲ್ ಟು, ನೋಡಿ ಇಲ್ಲಿ ಎಷ್ಟಿದೆ, ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಎಫ್ ಸಿಗ್ಮಾ 1 ಈಸ್ ಈಕ್ವಲ್ ಟು ಸಿಗ್ಮಾ 2 ಈಸ್ ಈಕ್ವಲ್ ಟು ಸಿಗ್ಮಾ, ಅಂದರೆ ಎರಡೂ ಪ್ಲೇಟ್ ಮೇಲೆ ಈಕ್ವಲ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಇದ್ದರೆ ಏನಾಗುತ್ತೆ, ಇದು ಸಿಗ್ಮಾ ಆಗುತ್ತೆ, ಇದು ಸಿಗ್ಮಾ ಆಗುತ್ತೆ. ಹಾಗೇನಾಗುತ್ತೆ, ಇ ಆರ್ ಇಸ್ ಈಕ್ವಲ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. 1/2 ಅಂದ್ರೇನು, ಹಾಫ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್, ಹಾಫ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಎರಡು ಹಾಫ್ ಸೇರಿಸಿದ್ರೆ ಎಷ್ಟಾಗುತ್ತೆ, 1 ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್, ದಟ್ ಈಸ್ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ರಿಮೆಂಬರ್ ದಿಸ್. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಬಿಟ್ವೀನ್ ದ ಪ್ಲೇಟ್ಸ್. ಈಗ ಲೆಫ್ಟ್ ಅಲ್ಲ ರೈಟ್, ಸೊ ರೈಟ್ ಸೈಡ್ಗೆ ರೈಟ್ ಔಟ್ ಸೈಡ್. ಓಕೆ, ಎರಡು ಎಲೆಕ್ಟ್ರಿಕ್ ಫೀಲ್ಡ್ನ ಆ್ಯಡ್ ಮಾಡೋಣ. ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಇ ಆರ್ ಇಸ್ ಇಕ್ವಲ್ ಟು ಇ ಎ ಪ್ಲಸ್ ಇ ಬಿ. ಸೊ ಎರಡನ್ನೂ ಆ್ಯಡ್ ಮಾಡೋಣ. ಬನ್ನಿ ಮಕ್ಕಳ, ಸಿಗ್ಮಾ 1 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಮೈನಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇಫ್ ಸಿಗ್ಮಾ 1 ಈಸ್ ಈಕ್ವಲ್ ಟು ಸಿಗ್ಮಾ 2 ಈಸ್ ಈಕ್ವಲ್ ಟು ಸಿಗ್ಮಾ, ಅಂದರೆ ಎರಡರ ಮೇಲೂ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸೇಮ್ ಇದ್ದರೆ, ಎರಡರ ಮೇಲೂ ಚಾರ್ಜ್ ಸೇಮ್ ಇದ್ದರೆ, ಸೊ ಅವೆರಡನ್ನೂ ನಾನು ಸಿಗ್ಮಾ ಅಂತ ತಗೋಬೋದು. ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಸೊ ವೆರಿ ಈಸಿ. ಲುಕ್ ಹಿಯರ್, ಇದು ಎರಡು ಸಿಗ್ಮಾ ಆಯಿತು, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಮೈನಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದರೆ ಏನಾಯ್ತು, ಇಲ್ಲಿ 0, ಇಲ್ಲೂ 0 ಆಯಿತು, ಇಲ್ಲೂ 0 ಆಯಿತು. ಯಾವ ಕಂಡೀಷನಲ್ಲಿ 0 ಆಯಿತು, ಎರಡೂ ಪ್ಲೇಟ್ ಮೇಲೆ ಸೇಮ್ ಚಾರ್ಜಸ್ ಇದ್ದಾಗ ಆಯಿತು. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್, ತುಂಬ ಇಂಪಾರ್ಟೆಂಟ್ ಮಕ್ಕಳು, ಇದು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಅಡ್ವಾನ್ಸ್ಡ್ ಆಗಿ ನಾವು ಕೆಪಾಸಿಟೆನ್ಸಿಂದ ಒಂದು ಡಿರೈವೇಷನ್ ಮಾಡ್ತೀವಿ ಸೆಕೆಂಡ್ ಚಾಪ್ಟರ್ಲಿ, ಅದರಲ್ಲಿ ಕಲಿತೀವಿ. ಥ್ಯಾಂಕ್ ಯು. ಎಷ್ಟು ನಿಮಿಷ